Hello everyone, welcome back to my channel NCRT series. Let's start with today's Hindu news analysis. First article, India in touch with Dominica on Choksi's reputation. So Mr. Choksi, ಇವರು ಇಂಡಿಯಾದಲ್ಲಿರುವಂಥ ಬ್ಯಾಂಕ್ಸ್ನ ಫ್ರಾಡ್ ಮಾಡಿರುವಂಥವ್ರು. ಇವ್ರ ಮೇಲೆ ಇಂಟರ್ಪೋರ್ಟಲಲ್ಲಿ ಎಲ್ಲೋ ನೋಟಿಸ್ ಅನೌನ್ಸ್ ಆಗಿತ್ತು. ಇವ್ರನ್ನ ಇವಾಗ ಡೊಮಿನಿಕಾದಲ್ಲಿ ಇವ್ರು ಅರೆಸ್ಟ್ ಆಗಿರುವಂಥದ್ದು. ಸೊ ನಾವು ಇಂಟರ್ಪೋರ್ಟಲ್ ಮತ್ತು ಎಲ್ಲೋ ನೋಟಿಸ್ ಬಗ್ಗೆ ನೋಡೋಣ. ಇಂಟರ್ಪೋರ್ಟಲ್ ಅಂದರೆ ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಅದು ಒಂದು ಇಂಟರ್ಗವರ್ಮೆಂಟಲ್ ಆರ್ಗನೈಸೇಷನ್. ಟೋಟಲ್ ಅದರಲ್ಲಿ 194 ಮೆಂಬರ್ ಕಂಟ್ರೀಸ್ ಇದೆ. ಹೆಡ್ ಕ್ವಾರ್ಟರ್ ಇರೋದು ಲಯಾನ್, ಫ್ರಾನ್ಸಲ್ಲಿ. ಎಲ್ಲೋ ನೋಟಿಸ್ ಅಂದರೆ ಮಿಸ್ಸಿಂಗ್ ಇಂಟರ್ಪೋರ್ಟಲಲ್ಲಿ ಮಿಸ್ಸಿಂಗ್ ಪರ್ಸನ್ಗೆ ಅನೌನ್ಸ್ ಮಾಡುವಂಥ ಒಂದು ನೋಟಿಸ್ ಇದು ಎಲ್ಲೋ ನೋಟಿಸ್. ರೆಡ್ ನೋಟಿಸ್ ಬಂದು ವಾಂಟೆಡ್ ಪರ್ಸನ್ಸ್ಗೆ, ಬ್ಲೂ ನೋಟಿಸ್ ಬಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ಲ್ಯಾಕ್ ನೋಟಿಸ್ ಬಂದು ಅನ್ಐಡೆಂಟಿಫೈಡ್ ಪರ್ಸನ್. ಸೊ ಈ ಥರ ಎಷ್ಟೊಂದು ನೋಟಿಸ್ಗಳಿದೆ ಇನ್ನು ಇಂಟರ್ಪೋರ್ಟಲಲ್ಲಿ. ನೆಕ್ಸ್ಟ್ ಆರ್ಟಿಕಲ್, ಸುಬ್ರಹ್ಮಣ್ಯಂ ಟು ಬಿ ಅ ಕಾಮರ್ಸ್ ಸೆಕ್ರೆಟರಿ. ಸೊ BVR ಸುಬ್ರಹ್ಮಣ್ಯಂ, ನೀವೇನು ಇಮೇಜಲ್ಲಿ ನೋಡ್ತಾ ಇದ್ದೀರಾ, ಇವರೇ BVR ಸುಬ್ರಹ್ಮಣ್ಯಂ. ಇವರು ಚೀಫ್ ಸೆಕ್ರೆಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ರು. ಇವಾಗ ನೆಕ್ಸ್ಟ್ ಕಾಮರ್ಸ್ ಸೆಕ್ರೆಟರಿ ಬಂದು ಇವರಾಗಲಿದ್ದಾರೆ ಅಂತ ಮೋದಿ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ನೆಕ್ಸ್ಟ್ ಆರ್ಟಿಕಲ್, ಬ್ರಿಕ್ಸ್ ಮಿನಿಸ್ಟ್ರಲ್ ಮೀಟಿಂಗ್ ಆನ್ June 1st. ಸೊ ಬ್ರಿಕ್ಸ್ ವರ್ಚುವಲ್ ಮೀಟಿಂಗ್ ನಡೆಯಲಿದೆ ಟ್ಯೂಸ್ಡೇ. ಸೊ ಅದರಲ್ಲಿ ವ್ಯಾಕ್ಸಿನ್ಸ್ ರಿಲೇಟೆಡ್ ಪೇಟೆಂಟ್ಸ್ ರೈಟ್ಸ್ ಏನಿದೆ ಅದ್ರ ರಿಲ್ಯಾಕ್ಸೇಷನ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ನಾವು ಬ್ರಿಕ್ಸ್ ಬಗ್ಗೆ ನೋಡೋಣ. ಸೊ ಬ್ರಿಕ್ಸಲ್ಲಿ ಯಾವ್ಯಾವ ಕಂಟ್ರೀಸ್ ಇದೆ? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಸೊ ಟುಗೆದರ್ ಬ್ರಿಕ್ಸ್ ಕೌಂಟ್ಸ್ ಫಾರ್ ಅಬೌಟ್ 40% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಆ್ಯಂಡ್ ಅಬೌಟ್ 30% ಆಫ್ GDP. ಸೊ ಟೋಟಲ್ ವರ್ಲ್ಡ್ ಪಾಪ್ಯುಲೇಷನಲ್ಲಿ ಏನಿದೆ ಅಷ್ಟರಲ್ಲಿ 40% ಈ ಬ್ರಿಕ್ಸ್ ಕಂಟ್ರಿ ಯಾವುದಿದೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ್ಯಂಡ್ ಟೋಟಲ್ ವರ್ಲ್ಡ್ಸ್ GDPಯಲ್ಲಿ 30% ಈ 5 ಕಂಟ್ರೀಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ್ಯಂಡ್ ದ ಫಸ್ಟ್ ಬ್ರಿಕ್ಸ್ ಸಮಿಟ್ ಟುಕ್ ಪ್ಲೇಸ್ ಇನ್ 2009. ರಷ್ಯಾದಲ್ಲಾಗಿರೋಂಥ ಫಸ್ಟ್ ಬ್ರಿಕ್ಸ್ ಸಮಿಟ್ 2009 ಆಗುತ್ತೆ ರಷ್ಯಾದಲ್ಲಿ. ಆ್ಯಂಡ್ ಅದು ಯಾವ ಇಶ್ಯೂಸ್ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಗ್ಲೋಬಲ್ ಫಿನಾನ್ಷಿಯಲ್ ಆರ್ಕಿಟೆಕ್ಚರ್. ಸೊ ಆ ಥರ ಇಶ್ಯೂಸ್ ಮೇಲೆ ಇದು ಫೋಕಸ್ ಮಾಡುತ್ತೆ. ಆ್ಯಂಡ್ ಸೌತ್ ಆಫ್ರಿಕಾನ ಆ್ಯಕ್ಚುಲಿ ಅದು ಮುಂಚೆ ಬ್ರಿಕ್ ಆಗಿರುತ್ತೆ. ಯು ಕ್ಯಾನ್ ಸಿ ಇಯರ್ ಬ್ರಿಕ್ ಆಗಿರುತ್ತೆ. ಆಮೇಲೆ ಸೌತ್ ಆಫ್ರಿಕಾನ 2010 ಇನ್ವೈಟ್ ಮಾಡ್ತಾರೆ ಬ್ರಿಕ್ ಅವರು. ಅದಾದಮೇಲೆ ದ ಗ್ರೂಪ್ ಏನಾಗುತ್ತೆ, ಬ್ರಿಕ್ಸ್ ಆಗುತ್ತೆ. ಬ್ರಿಕ್ ಹೋಗಿ ಬ್ರಿಕ್ಸ್ ಆಗುತ್ತೆ. ಸೌತ್ ಆಫ್ರಿಕಾ ಸಬ್ಸಿಕ್ವೆಂಟ್ಲಿ ಅಟೆಂಡೆಡ್ ದ ಥರ್ಡ್ ಬ್ರಿಕ್ ಸಮಿಟ್ ಇನ್ ಚೈನಾ. ಸೊ ಥರ್ಡ್ ಬ್ರಿಕ್ ಸಮಿಟ್ನ ಸೌತ್ ಆಫ್ರಿಕಾ ಚೈನಾದಲ್ಲಿ ಅಟೆಂಡ್ ಮಾಡುತ್ತೆ 2011. ಬ್ರಿಕ್ಸ್ ಟೇಕ್ ಇನ್ ಟು ಕನ್ಸಿಡರೇಷನ್ ಈಚ್ ಮೆಂಬರ್ಸ್ ಗ್ರೋತ್. ಸೊ ಬ್ರಿಕ್ಸ್ ಏನಿದೆ ಅದು ಎಲ್ಲ ಕಂಟ್ರಿದು ಗ್ರೋತ್, ಡೆವಲಪ್ಮೆಂಟ್ ಮತ್ತು ಅದರ ಪಾವರ್ಟಿ ಆಬ್ಜೆಕ್ಟಿವ್ಸ್. ಸೊ ಅದೆಲ್ಲದನ್ನ ಎನ್ಶ್ಯೂರ್ ಮಾಡುತ್ತೆ. ಆ್ಯಂಡ್ ರೆಸ್ಪೆಕ್ಟಿವ್ ಕಂಟ್ರೀಸ್ ಎಕನಾಮಿಕ್ ಸ್ಟ್ರೆಂತ್ ಆ್ಯಂಡ್ ಟು ಅವಾಯ್ಡ್ ಕಾಂಪಿಟೇಷನ್ ವೇರ್ ಪಾಸಿಬಲ್. ನೆಕ್ಸ್ಟ್ ಆರ್ಟಿಕಲ್, US-China ಎಂಗೇಜ್ಮೆಂಟ್ ಎರಾ ಆಸ್ ಕಮ್ ಟು ಆನ್ ಎಂಡ್, ಟಾಪ್ US ಅಫಿಷಿಯಲ್. ಸೊ US ಮತ್ತು ಚೈನಾ ಇದೆರಡೂ ಕೂಡ ವರ್ಲ್ಡ್ಸ್ 2 ಲಾರ್ಜೆಸ್ಟ್ ಎಕಾನಮೀಸ್. ಸೊ ಈ ಎರಡು ಕಂಟ್ರಿ ಆಲ್ರೆಡಿ 3 ಡಿಕೇಡ್ಸಿಂದ ಇಂಟರ್ಡಿಪೆಂಡೆಂಟ್ ರಿಲೇಷನ್ಸಲ್ಲಿ ಇರುವಂಥದ್ದು. ಸೊ ಆದ ಕಾರಣ ಟಾಪ್ ಅಫಿಷಿಯಲ್ ಆಫ್ ಬೈಡನ್ ಅಡ್ಮಿನಿಸ್ಟ್ರೇಷನ್ ಕರ್ಟ್ ಕ್ಯಾಂಬೆಲ್ ಅವ್ರು ಹೇಳಿರುವಂಥದ್ದು ಈ ರಿಲೇಷನ್ಸ್ನ ಇದೇನು ಮಾಡೋಣ, ಇದನ್ನು ಎಂಡ್ ಮಾಡೋಣ ಅಂತ ಇವ್ರು ಹೇಳಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಕಲ್ಚರಲ್ ಇನ್ಕ್ರೀಸಿಂಗ್ಲಿ ಫ್ರ್ಯಾಕ್ಚರ್ಡ್ ಆ್ಯಂಡ್ ಅನ್ಪ್ಲ್ಯಾನ್ಡ್. ಸೊ ಈ ಆರ್ಟಿಕಲಲ್ಲಿ ನಾವು ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ಸೊ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಇವರು ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ನ ರೀಡೆವಲಪ್ಮೆಂಟ್ ಏನಿದೆ ಪ್ರಾಜೆಕ್ಟು ಅದನ್ನು ಪ್ರಪೋಸ್ ಮಾಡಿದ್ದು 2019. ಸೊ ಈ ಪ್ರಾಜೆಕ್ಟಲ್ಲಿ ಏನಿದೆ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಅ ಟ್ರ್ಯಾಂಗ್ಯುಲರ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ನೆಕ್ಸ್ಟ್ ಟು ದಿ ಎಕ್ಸಿಸ್ಟಿವ್ ಒನ್. ಇವಾಗೇನು ಇದೆ ಪಾರ್ಲಿಮೆಂಟ್ ಅದರ ನೆಕ್ಸ್ಟ್ಗೆ ಹೊಸ ಟ್ರ್ಯಾಂಗ್ಯುಲರ್ ಪಾರ್ಲಿಮೆಂಟ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಕಾಮನ್ ಸೆಂಟ್ರಲ್ ಸೆಕ್ರೆಟರೇಟ್ ಆ್ಯಂಡ್ ರಿವ್ಯಾಂಪಿಂಗ್ ಆಫ್ 3 ಕಿಲೋಮೀಟರ್ ರೋಡ್ ಪಾತ್ ಎಲ್ಲಿಂದ ರಾಷ್ಟ್ರಪತಿ ಭವನಿಂದ ಇಂಡಿಯಾ ಗೇಟ್ವರೆಗೂ. ಆಮೇಲೆ ನಾರ್ತ್ ಸೌತ್ ಬ್ಲಾಕ್ ಏನಿದೆ ಅದನ್ನು ಮ್ಯೂಸಿಯಮ್ಸ್ ಮಾಡ್ತಾರೆ. ಆ್ಯಂಡ್ ಕರೆಂಟ್ಲಿ ದ ಸೆಂಟ್ರಲ್ ವಿಸ್ಟಾ ಆಫ್ ದ ನ್ಯೂ ಡೆಲ್ಲಿ ಏನೇನಿದೆ ಅಂದರೆ ಅದರಲ್ಲಿ ರಾಷ್ಟ್ರಪತಿ ಭವನ್, ಪಾರ್ಲಿಮೆಂಟ್ ಹೌಸ್, ನಾರ್ತ್ ಆ್ಯಂಡ್ ಸೌತ್ ಬ್ಲಾಕ್, ಇಂಡಿಯಾ ಗೇಟ್. ಡಿಸೆಂಬರ್ 1911 ಕಿಂಗ್ ಜಾರ್ಜ್ 5 ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಡೆಲ್ಲಿ ದರ್ಬಾರಲ್ಲಿ. ಕ್ಯಾಪಿಟಲ್ ಆವಾಗ ಕಲ್ಕತ್ತಾ ಆಗಿರುತ್ತೆ. ಸೊ ಅವರು ಕಲ್ಕತ್ತಾಯಿಂದ ಡೆಲ್ಲಿಗೆ ಶಿಫ್ಟ್ ಆಗಬೇಕು ಕ್ಯಾಪಿಟಲ್ ಅಂತ ಹೇಳ್ತಾರೆ. ಸೊ ಈ ಕನ್ಸ್ಟ್ರಕ್ಷನ್ ಟಾಸ್ಕ್, ಹೊಸ ಸಿಟಿದು ಕನ್ಸ್ಟ್ರಕ್ಷನ್ ಟಾಸ್ಕ್ನ ಎಡ್ವಿನ್ ಲುಟಿಯನ್ಸಿಗೆ ಕೊಡ್ತಾರೆ. ಹಿ ಈಸ್ ನೋನ್ ಫಾರ್ ಸ್ಟ್ರಾಂಗ್ ಅಧೆರೆನ್ಸ್ ಟು ಯುರೋಪಿಯನ್ ಕ್ಲಾಸಿಸಮ್. ಮತ್ತು ಹರ್ಬರ್ಟ್ ಬೇಕರ್ಗೆ, ಎಡ್ವಿನ್ ಲುಟಿಯನ್ಸ್ ಮತ್ತು ಹರ್ಬರ್ಟ್ ಬೇಕರ್ಗೆ ಕನ್ಸ್ಟ್ರಕ್ಷನ್ ಟಾಸ್ಕ್ನ ಕೊಡ್ತಾರೆ. ಇವರು ಹರ್ಬರ್ಟ್ ಬೇಕರ್ ಇದ್ದಾರಲ್ಲ ಅವರು ಸೌತ್ ಆಫ್ರಿಕಾದಲ್ಲಿ ಈಸ್ ಅನ್ ಆರ್ಕಿಟೆಕ್ಟ್, ಪ್ರಾಮಿನೆಂಟ್ ಆರ್ಕಿಟೆಕ್ಟ್. ಮತ್ತು ಪ್ರಿಟೋರಿಯಾ ಬಿಲ್ಡಿಂಗ್ ಏನಿದೆ ಸೌತ್ ಆಫ್ರಿಕಾದಲ್ಲಿ ಅದನ್ನು ಆರ್ಕಿಟೆಕ್ಟ್ ಮಾಡಿದ್ದು ಕೂಡ ಹರ್ಬರ್ಟ್ ಬೇಕರ್ ಅವರು. ಆ್ಯಂಡ್ ಪಾರ್ಲಿಮೆಂಟ್ ಹೌಸ್ ಬಿಲ್ಡಿಂಗ್ ಅದನ್ನು ಬೋತ್ ಲುಟಿಯನ್ಸ್ ಮತ್ತು ಬೇಕರ್ ಇಬ್ಬರು ಸೇರಿ ಡಿಸೈನ್ ಮಾಡ್ತಾರೆ.
ರಾಷ್ಟ್ರಪತಿ ಭವನ್ ಎಡ್ವಿನ್ ಲುಟೆನ್ಸ್ ಡಿಸೈನ್ ಮಾಡುವಂಥದ್ದು, ಮತ್ತು ಸೆಕ್ರೆಟ್ರಿಯೇಟ್ ವಿಚ್ ಇನ್ಕ್ಲೂಡ್ ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ ಇರುವಂಥದ್ದು, ಅದನ್ನು ಹಾರ್ಬರ್ಟ್ ಬೇಕರ್ ಅವರು ಡಿಸೈನ್ ಮಾಡುವಂಥದ್ದು. ನೆಕ್ಸ್ಟ್ ವೆದರಿಂಗ್ ಸ್ಟಾರ್ಮ್ಸ್. ಸೊ ಅಗೇನ್ ಈ ಆರ್ಟಿಕಲ್ ಸೈಕ್ಲಾನ್ಸ್ ಬಗ್ಗೆ. ಸೈಕ್ಲಾನ್ಸ್ ಆರ್ ಇನ್ಎವಿಟಬಲ್ ಬಟ್ ಕಮ್ಯುನಿಟೀಸ್ ನೀಡ್ ಸ್ಕ್ಯಾಲ್ ರಿಹ್ಯಾಬಿಲೇಷನ್ ಫಾರ್ ದ ರಿಕವರಿ. ಸೊ ರೀಸೆಂಟಾಗಿ ನಾವು ನೋಡ್ತಾ ಇರೋ ಸೈಕ್ಲಾನ್ ಯಾವುದು? ಯಾಸ್ ಅಂದ್ರೇನು? ಯಾಸ್ ಟ್ರಾಪಿಕಲ್ ಸೈಕ್ಲಾನ್ ಅಂದರೆ ಇದು ಈಕ್ವೇಟರ್, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಈ ಎರಡು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಈ ಎರಡು ಏರಿಯಾ ಮಧ್ಯ ಆರಿಜಿನ್ ಆಗುವಂಥ ಸೈಕ್ಲಾನ್ನ ಟ್ರಾಪಿಕಲ್ ಸೈಕ್ಲಾನ್ಸ್ ಅಂತ ಕರೀತಾರೆ. ಆ್ಯಂಡ್ ಯಾಸ್ ಅನ್ನೋ ಸೈಕ್ಲಾನ್ ಹೆಸರು ಕೊಟ್ಟಿದ್ದು ಓಮನ್ ಕಂಟ್ರಿ. ಅದರ ಅರ್ಥ ಒಂದು ಟ್ರೀ ವಿಚ್ ಹ್ಯಾಸ್ ಅ ಫ್ರ್ಯಾಗ್ರೆನ್ಸ್ ಅಂತ. ಮತ್ತು ಸೈಕ್ಲಾನ್ಸ್ಗೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸಪೋಸ್ ನಾವು ಸೌತ್ ಅಮೇರಿಕಾ ಸೈಡ್ಗೆ ಹೋದರೆ ಸೈಕ್ಲಾನ್ಸ್ನ ಹರಿಕೇನ್ ಅಂತ ಕರೀತಾರೆ. ಅದೇ ನಾವು ಚೈನಾ ಜಪಾನ್ ಕಡೆ ನೋಡಿದ್ರೆ ಟೈಫೂನ್ ಅಂತ ಕರೀತಾರೆ. ಇನ್ನು ಆಸ್ಟ್ರೇಲಿಯಾ ಕಡೆ ಬಂದರೆ ವಿಲೀಸ್ ಅಂತ ಕರೀತಾರೆ. ಸೊ ಸೈಕ್ಲಾನ್ ಇಸ್ ಸೇಮ್ ಬಟ್ ನೇಮ್ಸ್ ಆರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ರೀಜನ್ಸ್. ಮತ್ತು ಯಾಸ್ಗಿಂತ ಮುಂಚೆ ನಾವು ಸೈಕ್ಲಾನ್ ತೌತೆ ಬಗ್ಗೆ ಕೂಡ ಮಾತಾಡಿದ್ವಿ. ಸೈಕ್ಲಾನ್ ತೌತೆಗೆ ಹೆಸರು ಕೊಟ್ಟಿದ್ದು ಮಯನ್ಮಾರ್ ಅವರು. ಅದರ ಅರ್ಥ ಬಂದು ಗೈಕೋ ಅಂದರೆ ಪಲ್ಲಿ ಅಂತ ಅರ್ಥ. ಅದು ಕೂಡ ಟ್ರಾಪಿಕಲ್ ಸೈಕ್ಲಾನ್. ನೆಕ್ಸ್ಟ್ ಆರ್ಟಿಕಲ್ ಇನ್ಕಾರ್ಪೊರೇಟಿಂಗ್ ಲಿಮಿಟ್ಸ್. ಪ್ರಪೋಸಲ್ ಹೇಟ್ ಸ್ಪೀಚ್ ಪ್ರಾವಿಷನ್ಸ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಫ್ರೀ ಆಫ್ ವೆಗ್ಯುನೆಸ್. ಸೊ ಹೇಟ್ ಸ್ಪೀಚಸ್ ಅಂದ್ರೇನು? ಸೊ ಇನ್ ಜನರಲ್ ಇಟ್ ರೆಫರ್ಸ್ ಟು ದ ವರ್ಡ್ ಹೂಸ್ ಇಂಟೆಂಟ್ ಇಸ್ ಟು ಕ್ರಿಯೇಟ್ ಅ ಹೇಟ್ರೆಡ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಗ್ರೂಪ್. ಸೊ ಒಂದು ವರ್ಡ್ ಇಲ್ಲ ಒಂದು ಸ್ಪೀಚ್ ಪರ್ಟಿಕ್ಯುಲರ್ ಗ್ರೂಪ್ ಇಲ್ಲ ಪರ್ಸನ್ ಬಗ್ಗೆ ಹೇಟ್ರೆಡ್ ಕ್ರಿಯೇಟ್ ಮಾಡುವಂಥ ಸ್ಪೀಚ್ನ ಹೇಟ್ ಸ್ಪೀಚ್ ಅಂತ ಕರೀತಾರೆ. ಆ ಗ್ರೂಪ್ ಮೇ ಬಿ ಅ ಕಮ್ಯುನಿಟಿ, ರಿಲಿಜಿಯಸ್ ಆರ್ ಅ ರೇಸ್. ದಿಸ್ ಸ್ಪೀಚ್ ಮೇ ಆರ್ ಮೇ ನಾಟ್ ಹ್ಯಾವ್ ಮೀನಿಂಗ್. ಈ ಸ್ಪೀಚಲ್ಲಿ ಮೀನಿಂಗ್ ಇರ್ಲೂಬೋದು, ಇಲ್ಲದೇನೆ ಇರ್ಬೋದು, ಬಟ್ ಅಟ್ ದ ಎಂಡ್ ವೈಲೆನ್ಸ್ ಅಂತೂ ಕ್ರಿಯೇಟ್ ಮಾಡುತ್ತೆ. The Bureau of Police Research and Development recently published a manual for investigating the agencies or the cyber harassment cases that defined the hate speech as a language that designates, insults, threatens or targets an individual based on their identity and other traits. ಸೊ ಹೇಟ್ ಸ್ಪೀಚ್ಗೆ ರೀಸನ್ಸ್ ಏನು ಅಂದರೆ ಇಂಡಿವಿಜುವಲ್ಸ್ ಬಿಲೀವ್ ಇನ್ ಸ್ಟೀರಿಯೋಟೈಪ್ನ ಕ್ಲಾಸ್ 6 ಪಾಲಿಟಿಯಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಪೋಸ್ ಏನೋ ಸೊಸೈಟಿ ಕೊಡುವಂಥ ಹೆಸರು ಲೈಕ್ ಬಾಯ್ಸ್ ಡಸಂಟ್ ಕ್ರೈ, ಗರ್ಲ್ಸ್ ಆರ್ ಸಾಫ್ಟ್ ಸ್ಪೋಕನ್. ಸೊ ಈ ಥರ ಎಕ್ಸಾಂಪಲ್ಸ್ನ ವಿ ಆರ್ ನಾಟ್ ಬಾರ್ನ್ ವಿತ್ ದಟ್, ಬಟ್ ಸೊಸೈಟಿ ಆ ಥರ ಕೊಟ್ಬಿಡುತ್ತೆ. ಆ ಥರ ವರ್ಡಿಂಗ್ಸ್ ಇಲ್ಲ, ಆ ಥರ ನೇಮ್ಸ್ನ ಸೊಸೈಟಿ ಕೊಡುತ್ತೆ. ಬಾಯ್ಸ್ ಹೀಗೆ ಇರಬೇಕು, ಗರ್ಲ್ಸ್ ಹೀಗೆ ಇರಬೇಕು ಅಂತ. ಸೊ ಅದನ್ನು ಸ್ಟೀರಿಯೋಟೈಪ್ಸ್ ಅಂತಾರೆ. ಆ್ಯಂಡ್ that leads them to believe that a class or a group of persons are inferior. ಸೊ ನಾವು ಬೇರೆ ಪರ್ಸನ್ಗಿಂತ ಇನ್ಫೀರಿಯರ್ ಅಂತ ನಮ್ಮನ್ನು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸ್ಟೀರಿಯೋಟೈಪ್ಸಿಂದ. ನೆಕ್ಸ್ಟ್ ಆರ್ಟಿಕಲ್ 9-pin bowling and aimed at free speech privacy. ಸೊ ಅಗೇನ್ IT ರೂಲ್ಸ್ 2021 ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಸೊ ನಾವು IT ರೂಲ್ಸ್ ನೋಡೋಣ. ಫೆಬ್ರವರಿಯಲ್ಲಿ ಇಂಡಿಯಾ IT ರೂಲ್ಸ್ ತಂದಿತ್ತು, ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ರೂಲ್ಸ್ 2021. ಸೊ ಇದರಲ್ಲಿ ಏನಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಮತ್ತು OTT ಪ್ಲ್ಯಾಟ್ಫಾರ್ಮ್ಸ್. OTT ಅಂದರೆ ಓವರ್ ದ ಟಾಪ್ ಅಂತ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಯಾವ್ದು? ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ ಆ ಥರ. ಮತ್ತು OTT ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ನೆಟ್ಫ್ಲಿಕ್ಸ್ ಅಷ್ಟು ಬರುತ್ತೆ. ಸೊ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇರುವಂಥ ಕಂಟೆಂಟ್ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕಬೇಕಾಗಿ ಗವರ್ನಮೆಂಟ್ ಹೇಳಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಅಂದರೆ, ಸಪೋಸ್ ವಾಟ್ಸಪ್ಪಲ್ಲಿ ಯಾವುದೋ ಒಂದು ರ್ಯಾಂಡಮ್ ಮೆಸೇಜ್ ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ದ ಕಂಟ್ರಿ ಸ್ಪ್ರೆಡ್ ಆಗ್ತಾನೆ ಇದೆ. ಸೊ ಅದ್ರದ್ದು ಆರಿಜಿನೇಟರ್ ಫೈಂಡ್ ಔಟ್ ಮಾಡುವಂಥದ್ದು, ಇಲ್ಲಾಂದರೆ ಒಂದು ಅಪಾಯಿಂಟ್ ಗ್ರೇವಿಯನ್ಸ್ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ಕೊಡೋದು. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅವ್ರ ಹತ್ರ ನಾವು ಕೇಸ್ ಫೈಲ್ ಮಾಡ್ಬೋದು. ಸೊ ದಟ್ ಅವ್ರು 15 ಡೇಸಲ್ಲಿ ಅದಕ್ಕೆ ಸೊಲ್ಯೂಷನ್ ಕೂಡ ತರುವಂಥದ್ದು. ಮತ್ತು OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಯಾವ ಥರ ಅಂದರೆ ಯಾವ್ಯಾವ ಏಜ್ ಅವ್ರಿಗೆ ಯಾವ್ಯಾವ ಕಂಟೆಂಟ್ನ ಡಿಸ್ಪ್ಲೇ ಮಾಡಬೇಕಂತ ಚಾನಲೈಸ್ ಮಾಡುವಂಥದ್ದು. ಸೊ ಫೆಬ್ರವರಿಲಿ ಈ ಥರ ರೂಲ್ಸ್ ತಂದಿತ್ತು. ಬಟ್ ಇದುವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಈ ರೂಲ್ಸ್ನ ಆಕ್ಸೆಪ್ಟ್ ಮಾಡ್ಕೊಂಡೇ ಇರೋ ಕಾರಣ ಇಂಡಿಯಾ ಹೇಳಿತ್ತು ಈ ಪ್ಲ್ಯಾಟ್ಫಾರ್ಮ್ಸ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಲಾಗತ್ತೆ ಅಂತ. ಅವಾಗ ಫೇಸ್ಬುಕ್ ಹೇಳಿದ್ದು ಗೌರ್ಮೆಂಟ್ ಜೊತೆ ಮಾತಾಡಿ ಡಿಸೈಡ್ ಮಾಡೋದಾಗಿಂತ, ಬಟ್ ವಾಟ್ಸಪ್ ಡೈರೆಕ್ಟಾಗಿ ಹೈಕೋರ್ಟ್ ಹತ್ರ ಹೇಳಿರುವಂಥದ್ದು. ಸೊ ನಾವೇನಾದರೂ ಈ ಥರ ಆರಿಜಿನೇಟರ್ನ ಫೈಂಡ್ ಔಟ್ ಮಾಡಿದ್ರೆ, ಗೌರ್ಮೆಂಟ್ ಕೊಟ್ಟಿರೋ ರೂಲ್ಸ್ನ ಈ ಥರ ಫಾಲೋ ಮಾಡಿದ್ರೆ ಅದು ರೈಟ್ ಟು ಪ್ರೈವೇಸಿ ವೈಲೇಟ್ ಆದಾಗುತ್ತೆ. ಬಿಕಾಸ್ ನಾವು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಅದು ರೈಟ್ ಟು ಪ್ರೈವೇಸಿ ಪ್ರೊವೈಡ್ ಮಾಡುತ್ತೆ. ನಾವು ಇಲ್ಲಿ ಆರಿಜಿನೇಟರ್ನ ಫೈಂಡ್ ಮಾಡಿದ್ರೆ ಸೊ ಅಲ್ಲಿ ಪ್ರೈವೇಸಿ ಏನಿದೆ ಕಸ್ಟಮರ್ಸ್ದು ಅವ್ರದ್ದು ಪ್ರೈವೇಸಿ ವೈಲೇಟ್ ಆದಂಗೆ ಆಗುತ್ತೆ ಅಂತ ಹೇಳಿರುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.